ನೀವೇನಾರು ಸ್ಟೂಡೆಂಟ್ ಅದೇರೇನು, ನಿಮ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಚಲೋನೋ ಏನು ಆಫ್ ಕ್ಯಾಂಪಸ್ ಇಂಟರ್ವ್ಯೂ ಚಲೋನೋ ಅಂತ ಕನ್ಫ್ಯೂಷನ್ ಇರ್ಬೋದು. ನೋಡ್ರಿ, ಏನಂದ್ರೆ ಕ್ಯಾಂಪಸ್ಸಿಗೂ ಭಾಳಷ್ಟು ಚಲೋ ಕಂಪ್ನೀಸ್ ಬರ್ತಾವೆ. ಆದ್ರೆ ರಿಸೆಷನ್ ಪೀರಿಯಡ್ನಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಬರೋದು ಕಡಿಮೆ ಆಗುತ್ತೆ. ಅವಾಗ ನಿಮಗೆ ಚಲೋ ಕಂಪ್ನಿ ಬರದೇ ಇರ್ಬೋದು. ನಿಮ್ಗೆ ಆಫ್ ಕ್ಯಾಂಪಸ್ಸು ಆನ್ ಕ್ಯಾಂಪಸ್ ಅನ್ನೋದಕ್ಕಿಂತ ನೀವು ಯಾವ ರೋಲಿಗೆ ರೆಡಿ ಆಗ್ಬೇಕನ್ನಾಗ್ತೀರಿ, ನೀವು ಸಾಫ್ಟ್ವೇರ್ ಡೆವಲಪರ್ ಆಗ್ಬೇಕನ್ನಾಗ್ತಿರೋ, ಮ್ಯಾನ್ಯುವಲ್ ಟೆಸ್ಟರ್ ಆಗ್ಬೇಕನ್ನತ್ತೀರೋ, ಆಪ್ರೇಷನ್ಸ್ನಾಗ ಹೋಗ್ಬೇಕನ್ನತ್ತೀರೋ, ಆಮೇಲೆ ಎಂಥ ಕಂಪ್ನಿಗೆ ವರ್ಕ್ ಮಾಡ್ಬೇಕನ್ನತ್ತೀರಿ, ಯಾವ ರೀತಿ ಸ್ಯಾಲ್ರಿ ರೇಂಜಿಗೆ ವರ್ಕ್ ಮಾಡ್ಬೇಕನ್ನತ್ತೀರಿ. ಉದಾಹರಣೆಗೆ ನೀವೇನಾರು ಭಾಳ ಕಡಿಮೆ ಪ್ಯಾಕೇಜದ ಜಾಬ್ ತೊಗೊಂಡ್ರಿ ಅಂತ ತಿಳ್ಕೊರಿ. ಇಂಡಿಯಾ ಒಳಗೆ ಇನ್ಫ್ಲೇಷನ್ ಎಷ್ಟೈತಿ, 6-8% ಐತಿ. ನಿಮಗೇನು ಹೈಕ್ ಸಿಗ್ತೈತಲ್ಲ ಪರ್ ಇಯರ್, ಅದು ಅಷ್ಟು 6-8% ಕೊಡ್ತಾರೆ ಇಲ್ಲಿ. ನೀವು ಶುರು ಆಗೋದನ್ನು 20,000 ರೂಪಾಯಿ ಪಗಾರಕ್ಕೆ ಶುರು ಆಗಿದೆ ಅಂದ್ರೆ ನಿಮ್ಮದು ಗ್ರೋತ್ ಏನಾಗ್ತೈತಿ, ಭಾಳ ಸ್ಲೋ ಆಗುತ್ತೆ. ಅದಕ್ಕೆ ಇವೆಲ್ಲ ಫ್ಯಾಕ್ಟರ್ಸ್ ಥಿಂಕ್ ಮಾಡಿರಿ. ಬರೀ ನನಗೊಂದು ಕೆಲಸ ಸಿಕ್ಕರೆ ಸಾಕು, ಎಷ್ಟೋ ಸಿಕ್ಕರೆ ಸಾಕು ಅಂತ ಆ ರೀತಿ ವಿಚಾರ ಮಾಡಿದ್ರೆ ಏನಾಗುತ್ತೆ, ನೀವು ತಪ್ಪು ನಿರ್ಧಾರನ ತೊಗೋಬೋದು. ಸೊ ಆಫ್ ಕ್ಯಾಂಪಸ್ ಆನ್ ಕ್ಯಾಂಪಸ್ ಅನ್ನೋದಕ್ಕಿಂತ ನಿಮಗೆ ಚಲೋ ಕಂಪ್ನಿ, ಚಲೋ ಸಂಬಳ, ಒಳ್ಳೆ ರೋಲ್, ಇದು ಇಂಪಾರ್ಟೆಂಟ್. ಇನ್ನೊಂದು ರೀತಿ ಹೆಂಗೆ ಥಿಂಕ್ ಮಾಡ್ಬೋದು ಅಂದ್ರೆ, ಹೋಗಲಿ ಕಂಪ್ನಿ ಚಲೋ ಇಲ್ಲ, ಸ್ಯಾಲ್ರಿನೂ ಚಲೋ ಇಲ್ಲ, ಆದರೆ ವರ್ಕ್ ಚಲೋ ಇದ್ದರೂ ನೀವು ತೊಗೋಬೇಕಾಗತ್ತೆ. ಇನಿಷಿಯಲಿ ನಿಮ್ಮ ಡಿಗ್ರಿ ಮುಗಿದಾಗ 1-2 ವರ್ಷ ಏನಪ್ಪ ಅಂತಂದ್ರೆ, ನಾವು ಇನ್ನೂ ಕಲಿಯತ್ತೇನೆ, ಇದು ಒಂಥರ ಮಾಸ್ಟರ್ ಡಿಗ್ರಿ ಇದ್ದಂಗೆ ಅಂತ ಥಿಂಕ್ ಮಾಡಿರಿ. ಸ್ವಂತವಾಗಿ ನನ್ನ ಉದಾಹರಣೆನ, ನಾನು 2005ನೇ ಇಸ್ವಿಯೊಳಗೆ ಜಾಬ್ ಆದಾಗ ನಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿತ್ತಂದ್ರೆ 15,000 ರೂಪಾಯಿಗಿಂತ ಕಡಿಮೆ ಇತ್ತು. ಆ್ಯಸ್ ಅ ಡೆವಲಪರ್ ಜಾಯ್ನ್ ಆಗಿದ್ನಿ, ಸಿ ಪ್ರೋಗ್ರಾಮಿಂಗ್ ಒಳಗೆ ಕೋಡಿಂಗ್ ಮಾಡ್ತಿದ್ನಿ. ಆದ್ರೆ ಆ ಥರ ನಾನು 2 ವರ್ಷ ಕೋಡಿಂಗ್ ಮಾಡಿದ್ದಕ್ಕೆ ನಂಗೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ಗೆ ಹೋಗೋವಂಥ ಒಂದು ಸಾಧ್ಯತೆ ಆಯಿತು. ಸೊ ಕ್ವಾಲಿಟಿ ಆಫ್ ದ ವರ್ಕ್ ಈಸ್ ವೇ ಮೋರ್ ಇಂಪಾರ್ಟೆಂಟ್ ದೆನ್ ವೆದರ್ ಇಟ್ ಈಸ್ ಸ್ಯಾಲ್ರಿ ಆರ್ ದ ಕಂಪನಿ ಬ್ರ್ಯಾಂಡ್ ನೇಮ್ ಆರ್ ವೆದರ್ ಇಟ್ ಈಸ್ ಆನ್ ಕ್ಯಾಂಪಸ್ ಆರ್ ಆಫ್ ಕ್ಯಾಂಪಸ್.